ಅಂತ ಬಯಸ್ತಾರೆ. ಏನ್ ಗುಳೆ ಹೋಗೋದಕ್ಕ? ಬೇಸಿಗೆ ಶುರುವಾದ್ರೆ ಸಾಕು ಉಟ್ಟು ಬಟ್ಟೆ ಮೇಲೆ ಟಾಪೆ ದಿಂಬು ಸುತ್ಕೊಂಡು ಹೋಗ್ತಾರ್ರಿ ಜನ. ಮುಂಬೈ, ಪುಣೆ, ಬೆಂಗಳೂರು ಸಿಕ್ಕ ಗಾಡಿ ಹತ್ಕೊಂಡು ಹೋಗ್ತಾರೆ. ಯಾವುದಕ್ಕೆ? ತಿಂಗಳಿಗೆ ಒಂದು 8,000 ದುಡಿಮೆ ಆಗುತ್ತೆ ಅಂತ. 8,000 ದುಡಿಮೆ ಆದ್ರೂ ಆಗಲಿ. ಹೋಗಿ ಬೆಂಗಳೂರಲ್ಲಿ ಮನೆ ಕಟ್ಟಿಸ್ತಾ ಇರೋರೆಲ್ಲ ಶೆಡ್ ಹಾಕಿರ್ತಾರಲ್ಲ, ಶೆಡ್ಗಳಲ್ಲಿ ಒಂದು ಸರ್ವೆ ಮಾಡಿಸಿ ಎಲ್ಲೆಲ್ಲಿ ಜನ ಬಂದಿರ್ತಾರಲ್ಲಿ ಅಂತ. ಮೋರ್ ದೆನ್ 70%, ಐ ಬೆಟ್ ಮೋರ್ ದೆನ್ 70% ಕಲ್ಯಾಣ ಕರ್ನಾಟಕದ ಜನ ಬಂದಿರ್ತಾರೆ. ಅವ್ರ ಊರಲ್ಲಿ ಒಂದು ಮನೆ ಇದೆ, ಜಮೀನಿದೆ, ಅಷ್ಟೋ ಜಮೀನಿದೆ, ದುಡಿಮೆ ಆಗೋದಿಲ್ಲ. ಈ ಶಾಪವನ್ನ ಬಯಸ್ತಾರ ಮೈಸೂರು ಕರ್ನಾಟಕದ ಜನ? ಕರಾಳವಾದ ಸತ್ಯ ಹೇಳ್ತೀನಿ. ಪುಣೆಯ ವೇಶ್ಯಾವಾಟಿಕೆ ಅಡ್ಡೆಗಳಲ್ಲಿ ಹೋಗಿ ಚೆಕ್ ಮಾಡಿ, ಅಲ್ಲಿ ಸೆರಗ್ ಹಾಸಿ ಮೈ ಮಾರಿಕೊಂಡು ಬದುಕ್ತಾ ಇರುವ ಜನ ಹೆಣ್ಣು ಮಕ್ಕಳು ಎಲ್ಲಿಯವರು ಅಂತ. ಇದು ಕರಾಳತೆ. ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆದ್ಮೇಲೂ ಇದನ್ನೇ ಚರ್ಚೆ ಮಾಡ್ತಾ ಇದೀವಿ ನಾವು. ಈ 78 ವರ್ಷಗಳಲ್ಲಿ ಅಲ್ಲಿ ಇಂಡಸ್ಟ್ರಿ ಏನು ಬಂತು, ಉದ್ಯೋಗ ಎಷ್ಟು ಸೃಷ್ಟಿ ಮಾಡಿದ್ವಿ, ಯಾವುದಕ್ಕೇನು ಪ್ರಯತ್ನ ಪಟ್ವಿ.